ಏನಿಲ್ಲ. ಬನ್ನಿ ಹೋಗ್ತಾರೆ ದಬಾಯಿಸೋಣ. ಸ್ವಲ್ಪ ಸುಮ್ಮನಿರು ಚಂಪಾ. ಆ ಅಂಕಲ್ ಮನೆ ಬಿಟ್ಟು ಹೋಗಿ, ಆಮೇಲೆ ನಾವೆಲ್ಲರೂ ಸೇರ್ಕೊಂಡು ಹಬಿನ ಚೆನ್ನಾಗಿ ಬಿಂಡೆತ್ತ. ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ದೇವ್ರ ದರ್ಶನಕ್ಕೆ ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ಯಾಕೆ ಎಲ್ಲರೂ ಹೊರಗಡೆ ನಿಂತಿದ್ದಿಲ್ಲ? ರಂಗತ್ತೆ, ಇಲ್ಲಿ ಇವ್ರ ಮನೆ ದೇವ್ರೆ ಕೈ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ದೇವ್ರ ದರ್ಶನ ಅಂತೆ, ದೇವ್ರ ದರ್ಶನ. ಏನಾಗಿದೆ ಗೊತ್ತಾ? ಏನಾಗಿದೆಯಮ್ಮ? ನಿಮ್ ಮಗ ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದು ಇವಳೆ ತನ್ನ ಹೆಂಡತಿ ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲ ಆಚೆ ತಪ್ಪಿದ್ದಾರೆ. ನನ್ನ ಮಗ ಹೀಗೆ ಮಾಡಿದ್ನಾ? ಹೌದು ಅತ್ತೆ, ಅವಳು ಯಾರು ಏನು ಅಂತಾನೆ ಗೊತ್ತಿಲ್ಲ. ನೋಡಕ್ ಸುಂದರವಾಗಿದ್ದಾಳೆ ಅಂತ ಮಾತ್ರಕ್ಕೆ ಚಪ್ಪಲಿ ತರ್ಸಲ್ಲ. ಹೋಗಿ ಅವಳ ಡ್ರಾಗ್ ಮಾಡ್ಕೊಂಡು ಕರ್ಕೊಂಡ್ ಬಾರೆ. ಬೆಟ್ಟನಾ? ನಿಮ್ಗೂ ಇಲ್ಲ ನನಗೂ ಇಲ್ಲ. ಎತ್ಕೊಂಡ್ರೆ ಬಿಟ್ಟಿಲ್ಲ ಹೊಡೆಯ ಬಿಟ್ಬಿಡ್ತೀನಿ. ಏಯ್, ನೀವೆಲ್ಲ ಇನ್ನೂ ಇಲ್ಲೇ ಇದ್ದೀರಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ. ಗಲಾಟೆ ಯಾಕೆ ಮಾಡ್ತಾ ಇದ್ದೀರಾ? ಮೊದಲಿಂದ ಹೋಗಿ. ಹೀಗೆ ಮಾತಾಡ್ತಾ ಇದ್ರೆ ನಿನ್ ಜುಟ್ಟಿಡ್ದು ಆಚೆ ದಪ್ತೀನಿ ಅಷ್ಟೇ. ಏನಂತ ತಿಳ್ಕೊಂಡಿದ್ದೀನಿ? ನನ್ ಜುಟ್ಟಿಗೆ ಕೈ ಹಾಕೋಷ್ಟು ಧೈರ್ಯನಾ ನಿಂಗೆ? ಮುಟ್ಟೆ ನೋಡೋಣ. ಏನು ಮಾಡ್ತೀಯಾ? ಮುಟ್ಟು, ಆಮೇಲೆ ಏನಾಗುತ್ತೆ ಅಂತ ನಿಂಗೆ ಗೊತ್ತಾಗತ್ತೆ. ಅಭಿ, ಈ ಬೆಳ್ಳಿಗೆ ನಾನು ಹುಡುಗಿ ವೇಷ ಹಾಕಿ ಮನೇಲಿ ಇಟ್ಕೊಂಡು ನಮ್ಗೆಲ್ಲ ಚೀಟ್ ಮಾಡ್ತಿದ್ದೀರಾ? ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವ್ ಈ ಕಡೆ ಮನೆ ಬಿಟ್ಟು ಹೋಗ್ತಿದ್ದಾಗೆ ಆ ಕಡೆಯಿಂದ ಚಿಕ್ಕಪ್ಪ ಫೋನ್ ಮಾಡ್ಬಿಟ್ಟ. ಲೇ ಪಾಂಡ್ರಾಗ ಗಡ್ಡೆ, ನನಗೂ ವಯಸ್ಸಾಗೋಯ್ತು, ಹೆಂಡ್ರಿಲ್ಲ ಮಕ್ಳಿಲ್ಲ, ನನ್ನ 2 ಕೋಟಿ ರೂಪಾಯಿ ಆಸ್ತಿನ 1 ಕೋಟಿ ರೂಪಾಯಿ ಬೆಲೆ ಬಾಳ ಒಡವೆನ ನಿಂಗೆ ಕೊಡ್ತೀನಿ ಅಂದ. ಒಡಿ ಚಿಕ್ಕಪ್ಪ ಅಂದೆ. ಒಂದು ಕಂಡೀಷನ್ ಅಂದ. ಏನ್ ಚಿಕ್ಕಪ್ಪ ಅಂದೆ? ನೀನು ನಿನ್ನ ಹೆಂಡತಿ ಅನ್ಯೋನ್ಯವಾಗಿರ್ಬೇಕು ಅಂತ. ಅದೇ ಟೈಮಲ್ಲಿ ನೀವು ಮನೇಲಿ ಇರಲಿಲ್ಲ, ಬೇರೆ ವಿಧಿ ಇರಲಿಲ್ಲ. ಬೆಳ್ಳಿನಾಗನೇ ನಾನು ಹೆಂಡತಿ ಮಾಡ್ಕೊಟ್ಟೆ. ಇಷ್ಟೆಲ್ಲ ನಾಟಕ ಯಾಕೋ ಮಾಡ್ದೆ ಮಗನೇ? ಅಯ್ಯೋ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಮಾತಾಡ್ತೀವಿ. ಏಳು ಬಟ್ಟೆಗಾಗಿ ಅಂತ ಈಗ ಯಾರು ಹೇಳಿದ್ದು? ಮಲ್ಲಿಕಾ ಶರಾವತ್. ನಾನು ನಿಮ್ ಕಣ್ಮುಂದೆ ಇರ್ಬೇಕಾದ್ರೆ ಬೇರೆ ಹುಡುಗಿರ ವಿಷಯ ತೆಗಿಬೇಡಿ. ಅಯ್ಯೋ ನನ್ನ ಮಗನೇ, ಎಲ್ಲೆಲ್ಲಿಂದ ಈ ವಿಷಯ ಯಾಕೋ ಮುಚ್ಚಿಟ್ಟೆ? ಅದು ಮಾತೃಶ್ರೀ ರಂಗಮ್ಮನ ಚಿಕ್ಕಪ್ಪನ 10 ದುಡ್ಡು ಒಡವೆ ನನಗೆ ಬರುತ್ತಲ್ವಾ, ಅದನ್ನ ನಿಮ್ಮೆಲ್ರಿಗೂ ಹಂಚಿಬಿಡ್ಬೋದು ಅಂತ. ಮಸಾಲೆ ದೋಸೆ ತಿನ್ಬೋದಲ್ವೇನಾ? ಅಪ್ಪ, ನನ್ಗೆ ಇವಾಗ ಸಮಾಧಾನ ಆಯ್ತು. ಆಯ್ತಪ್ಪ, ನಮ್ಮೆಲ್ಲರ ಸಪೋರ್ಟ್ ನಿನಗಿದೆ. ನೀನ್ ಹೇಳ್ದಾಗೆ ಕೇಳ್ತೀವಿ. ಆದ್ರೆ ದುಡ್ಡು ಒಡವೆ ಮಾತ್ರ ಎಲ್ಲರಿಗೂ ಹಂಚಿಬಿಡ್ಬೇಕಪ್ಪ. ಹಂಚಿಬಿಡ್ತೀನಿ. ಮತ್ತೆ ನಿಂತಿದ್ರ ಇನ್ನೊಂದು 3 ದಿನ ಟೂರ್ ಬರಲಿ. ಈಗ ತಾನೇ ಟೂರ್ ಮುಗಿಸ್ಕೊಂಡು ಬಂದಿದ್ದೀವಿ, ಮತ್ತೆ ಎಲ್ಲಿಗೆ ಹೋಗೋಣವಾ? ಅದು ಮಾತೃಶ್ರೀ ರಂಗಮ್ಮನವ್ರೆ, ನಮ್ಮ ಚಿಕ್ಕಪ್ಪಗೆ ಇವ್ರನ್ನ ಕಂಡ್ರ ಆಗೋದೇ ಇಲ್ಲ. ಹಾಗಾಗಿ ನೀವು ಮಾತ್ರ ಒಳಗಡೆ ಬನ್ನಿ. ನಾವು ಬೇರೆ ಗೆಟಪಲ್ಲಿ ಬರ್ರ. ಚಿಕ್ಕಪ್ಪ, ನೀವು ಬಂದಿದ್ದೀರಿ ಅಂತ ಮಾತೃಶ್ರೀ ಒಂದು ಮಾತು ಹೇಳಿದೆ ನೋಡಿ, ಅಲ್ಲಿಂದ ಓಡೋಡ್ ಬಂದ್ಬಿಟ್ಟವ್ರೆ. ಅತ್ತಿಗಮ್ಮ, ಯಾಕೆ ಓಡ್ಕೊಂಡ್ ಬರಕ್ ಹೋದ್ರಿ? ಬಸ್ಸಲ್ಲಿ ಬರ್ಬೋದಿತ್ತಲ್ಲ. ನಾನೇನೋ ಬಸ್ನಲ್ಲೇ ಬಂದೆಪ್ಪ. ಬಸ್ನ ಓಡಿಸ್ಕೊಂಡು ಬಂದಲ್ಲ, ಅದಕ್ಕೆ ನನ್ನ ಮಗ ನಾನೇ ಓಡೋಡ್ ಬಂದೆ ಅಂತ ಹೇಳ್ತಿದ್ದಾನೆ. ಚೆನ್ನಾಗಿದ್ಯಾ ವೀರಪ್ರಭು? ಚೆನ್ನಾಗಿದ್ದೀನಿ ಅದಕ್ಕೆ. ಚೆನ್ನಾಗಿ ಏನಪ್ಪ, ನಿಮ್ಮ ಅಣ್ಣ ಮೇಲಕ್ಕೆ ಹೋದ್ಮೇಲೆ ನೀನ್ ಈ ಮನೆ ಕಡೆ ಬರೋದನ್ನೇ ಬಿಟ್ಬಿಟ್ಟಿಲ್ಲ. ಅಣ್ಣನ ಹತ್ರ ಜಗಳ ಮಾಡ್ಕೊಂಡು ಆಸ್ತಿನ ಕಿತ್ಕೊಂಡು ಹೋದ್ನಲ್ಲ, ಆ ದುಃಖಕ್ಕೆ ಮನೆ ಕಡೆ ಬರ್ಲಿಲ್ಲ. ಅದಕ್ಕೆ ನಾನು ಆಸ್ತಿನೆಲ್ಲ ಅತ್ತಿಯ ಮನೆಗೆ ಬಿಟ್ಬಿಡ್ಬೇಕು ಅಂತ ಬಂದಿದ್ದೀನಿ. ನಿನ್ ತಾನೇ ಯಾರಿದ್ದಾಳೆ? ಹಿಂದಿಲ್ಲ ಮುಂದಿಲ್ಲ, ಆಸ್ತಿ ನಿಟ್ಕೊಂಡು ನೀನ್ ಏನ್ ಮಾಡ್ತೀಯ? ಬದುಕೊಳ್ಳಿ ಕೊಟ್ಬಿಡು. ಕೂತ್ಕೊಪ್ಪ, ಕೂತ್ಕೋ. ಹೇಳ್ತೀವಿ ಡಾಕ್ಟರ್ ಚೆಕಪ್ ಮಾಡ್ಕೊಂಡು ಹೋಗೋಣ. ಇನ್ನೇನು ಬಂದ್ಬಿಡ್ತಾರೆ. ಓ ರಾಜಮಣಿ, ಬಾ 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 ಬಾ. ಮಾವ, ಕೈ ಕೊಡಿ. ಅದು ಈ ಸಮಯದಲ್ಲಿ ಬದಲಾಗಲ್ಲ, ಅದಕ್ಕೆ ಕೈಗೆ ನಮಸ್ಕಾರ ಮಾಡ್ಬಿಡ್ತೀನಿ. ಆಶೀರ್ವಾದ ಮಾಡ್ಬಿಡಿ. ಮಾವ, ಈ ವರ್ಷ ಖಂಡಿತ ನಮ್ಗೊಂದು ಮಗು ಹಾಗೆ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ರು. ಅದೇ ಆಸ್ಪತ್ರೆಯಲ್ಲಿ ತುಂಬಾ ಜನ ಸೇರಿದ್ರಲ್ಲ, ಅವರೆಲ್ಲ ಹೇಳಿದ್ರು. ಜನಗಳು ಹೇಳಿದ್ದನ್ನೇ ಡಾಕ್ಟ್ರು ಹೇಳಿದ್ರು ಮಾವ. ಮತ್ತೇನು ಹೇಳಿದ್ರಮ್ಮ? ಹೋಗಿ ಮಾವ, ನೀವೆಲ್ಲ ಬಿಡಿಸಿ ಬಿಡಿಸಿ ಕೇಳ್ತೀರಪ್ಪ, ನಂಗೆ ತುಂಬಾ ಸಂಕೋಚ ಆಗತ್ತೆ. ಕೇಳ್ತಾ ಇರೋನೇ ನಿನ್ ಲವರೇನೆ, ನಮ್ಮ ಚಿಕ್ಕಪ್ಪ, ನಿಮ್ಮ ಮಾವ. ಯಾಕೆ ಸಂಕೋಚ? ಬಿಡಿಸಿ ಹೇಳು. ಅದು ಮಾವ, ಹೋಗಿ ನನಗೆ ಈ ಥರ ಆಯ್ತಲ್ಲ ಅಂತ ಡಾಕ್ಟ್ರು ಚೆಕಪ್ ಮಾಡ್ತಾ ಅವ್ರು ನಾಚ್ಕೊಂಡ್ಬಿಟ್ರು. ಕಳ್ಳಿ ಇವಳು ನಾಚ್ಕೊಂಡಿಲ್ಲ, ಹಂಗಾಗಿ ಡಾಕ್ಟರ್ ನಾಚ್ಕೊಂಡ್ಬಿಟ್ಟವನೆ. ಇವಳು ಯಾಕೆ ನಾಚ್ಕೊಳ್ಳಿಲ್ಲ? ನಾನು ಎಲ್ಲದನ್ನು ಬಿಡಿಸಾಕ್ಬಿಡ್ತೀನಿ. ನೀವೆಲ್ಲ ನನ್ನ
ಕಲ್ಲಮ್ಮ. ತಲೆನೋವು ಹೊಟ್ಟೆ ನೋವು ಏನೇ ಇರ್ಲಿ, ಹೊಟ್ಟೆ ಕೆಟ್ಟಾಗ ಮೈಗೆಣ್ಣೆ, ತಲೆ ಕೆಟ್ಟಾಗ ಹೊಟ್ಟೆಗೆಣ್ಣೆ. ಏನ್ ನೋವಿದೆ ಅಂತ ನನಗೆ ಹೇಳಿ, ಒಂದೇ ಸಲ ಕಷಾಯ ಕುಡಿಸಿ ಮಂಗ ಮಾಯ ಮಾಡ್ತೀನಿ. ಯಾರಿಗೆ ಮಾಡ್ತಾನೆ ಎಲ್ಲ ಮಾಡ್ತೀಯಮ್ಮ. ಓ, ಈಗಾಗ್ಲೇ 1000 ಜನಕ್ಕೆ ಬಾಳಂತನ ಮಾಡ್ತೀನಿ. ನಾನು ಮುದ್ದೆ ಮುನಿಯಮ್ಮ. ಎಷ್ಟೇ ಜನ ಇದ್ರು ಸಹಿಯೇ. ಒಂದೇ ತಪ್ಪಲಿನಲ್ಲಿ ಮುದ್ದೆ ತೊಳ್ಸಿ ಮಾಡ್ಬಿಡ್ತೀನಿ. ನೀನು ಮುದ್ದೆ ನಾನು ತೊಳ್ಸ್ಕೊಳ್ಳೋವಿ ಅಂತೆ. ಮೊದಲು ಆ ಪಾಪಚ್ಚಿದು ಹೊಲ್ ತೊಳ್ಸವ. ನಾನು ಪಲದ್ಲೆ ಪಿಲ್ಲ. ಈ ಪರ್ಕೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಊರಿಗೆ ಗುಸಾಕ್ಬಿಡ್ತೀನಿ. ನಿಮ್ ಮನೆ ಗುಡ್ಸಕ್ ಅವಕಾಶ ಮಾಡ್ಕೊಡಿ ಬುದ್ಧಿ. ಗುಂಟೂರ್ ಗುಂಡ, ನಾನಿರೋ ಮನೆಯಲ್ಲಿ ನನ್ನ ಪರ್ಮಿಷನ್ ಇಲ್ದಿರೋ ಸೊಳ್ಳೆ ಕೂಡ ಒಳಗ್ ಬರಕಿಲ್ಲ. ನಿಮ್ ಮನೆ ಕಾಯಕ್ಕೆ ಅವಕಾಶ ಮಾಡ್ಕೊಡಿ ಬುದ್ಧಿ. ನೀವು ಪಾಳೆಗಾರ ವಂಶದವ್ರು. ರಾಜ್ಯನ ಆಳಿದ್ದೀರಾ, ದೇಶನ ಆಳಿದ್ದೀರಾ. ಊರ್ ತುಂಬಾ ನಿಮ್ದೇ ಸುದ್ದಿ. ದುರ್ಗುತ್ತವ ನಮ್ ಮನೆ ಇತ್ತು. ಕೆರೆ ಕುಡಿ ಹೊಡೆದೋಗಿ ಮನೆ ಮಠ ಎಲ್ಲ ಕೊಟ್ಕೊಂಡು ಹೊಂಟೋಯ್ತು. ಮನೆ ಹೋಯ್ತು, ಮಠ ಹೋಯ್ತು. ಹೋಯ್ತು, ಸೂರೋಯ್ತು. ಕೆರೆ ಬಂದು ಎಲ್ಲ ಕೊಟ್ಕೊಂಡೋಯ್ತು. ನಾವೆಲ್ಲ ಬೀದಿಗೆ ಬಂದ್ಬಿಟ್ಟಿದೀವಿ ಬುದ್ಧಿ. ನೀವೇ ನಮ್ಮನ್ನ ಕಾಪಾಡ್ಬೇಕಾ? ಕಾಪಾಡಿದ್ರಿ ಹೆಂಗಮ್ಮ ಕಾಪಾಡಕ್ಕಾಗತ್ತೆ? ಅಯ್ಯೋ ಇವ್ರ ಕತೆ ಕೇಳಿದ್ರೆ ಕರಳೆ ಕಿತ್ಕೊಂಡ್ಬರ್ತೆ. ಇರ್ಲಿ ಬಿಡಿ ಚಿಕ್ಕಪ್ಪ, ನೋಡಕೊಳ್ಳೆ ಪಾಪ ಕ್ರಿಮಿ ಕೀಟ್ಗಳು ಇದ್ದಂಗವೆ. ಸರ್ವಜ್ಞನ ಹೇಳವ್ನೆ. ನನಗೆ ಹೇಳಿಲ್ವಲ್ಲ. ನೀವು ಚಿಕ್ಕ ವಯಸ್ಸಿನಲ್ಲಿ ಆಸ್ತಿನ ಅಭ್ಯಾಸ ಮಾಡ್ಕೊಂಡು ಪರಾರಿ ಆಗ್ಬಿಟ್ರೆ ನಿಮ್ಮಂತ ಪೋಲಿ ಹುಡುಗರಿಗೆ ಯಾವನ ಹೇಳ್ತಾನೆ? ಏನೋ ನಮ್ಮಂತ ಒಳ್ಳೆ ತಿಳ್ಕೊಳ್ಳಿ ಅಂತ ಬೃಹತ್ ಗ್ರಂಥದಲ್ಲಿ ಚಿಕ್ಕ ಚಿಕ್ಕ ಅಕ್ಷರದಲ್ಲಿ ಕೆತ್ತಿಟ್ಬಿಟ್ಟವನೆ. ಅಯ್ಯೋ ಇರ್ಲಿ ಬಿಡಿ ಮಾವ, ನಾವ್ ತಿನ್ಮಿಕ್ಕಿದ್ದನ್ನೇ ಅವು ತಿನ್ಕೋತವೆ. ಏ ಬೆಳ್ಳೆ, ಇದರಲ್ಲಿ ನೀನು ಎಷ್ಟು ಮುದ್ದ ಕಾಣಿಸ್ತೀವಿ ಗೊತ್ತ? ಅವಾಗ ನನ್ನ ದೃಷ್ಟಿನೇ ನಿಂಗೆ ಹೆಸರಿಗೆಲ್ಲ ಹಂಗೆ ತೊಟ್ಟಿದ್ಮೇಲೆ ನಿನ್ನ ಗಂಡಿಗೆ ಏನು ಬರ್ತಾವೆ ಅದೇನು ಅಂತ ಹೇಳಿ. ಮನೆ ಮಂದಿಗೆಲ್ಲ ಈ ಥರ ವೇಷ ಆಗ್ತಿದ್ಯಲ್ಲ, ಇದೆಲ್ಲ ಕಿತ್ಕೊಂಡ್ರಿ ನೀನು. ಅಣ್ಣ, ಈ ಬಾಡಿಗೆ ಬಟ್ಟೆ ದುಡ್ಡ ನೀನೇ ಕೊಡ್ಬೇಕು. ನಮ್ಮ ಚಿಕ್ಕಪ್ಪನ ದುಡ್ಡು ನನ್ನ ಕೈಗೆ ಒಂದು ಸೇರಲಿ. ಆಮೇಲೆ ಎಲ್ಲ ಬಟ್ಟೆಗಳನ್ನು ನಾನೇ ಕೊಂಡ್ಕೊಂಡ್ಬಿಡ್ತೀನಿ. ನೀವೆಲ್ಲರೂ ಜೀವನದಲ್ಲಿ ಪರ್ಮನೆಂಟ್ ಆಗಿ ಹಿಂಗೆ ಬಿಡುವಿರುತ್ತೆ. ದುಡ್ಡು ಕೊಡಕ್ ಮೊದ್ಲು ನಿನ್ ಹೆಂಡತಿ ಬಸ್ರಿ ಆಗ್ಬೇಕು. ನಮ್ಮ ಜಾತಿ ಅವ್ರೆ. ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಹೇಳಿದ್ದು ಈ ಬೆಳ್ಳುಳ್ಳಿ ನಾಗನ ಬಗ್ಗೆ. ನೀನು ಈಗಿಂದೀಗ್ಲೇ ಗರ್ಭಿಣಿ ಆಗ್ಬಿಡ. ನಿನ್ನ ನಂಬ್ಕೊಂಡು ಬೆಳ್ಳುಳ್ಳಿ ವ್ಯಾಪಾರ ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ ಹೆಣ್ಣು ವೇಷ ಹಾಕಿ ಕೂರಿಸಿದ್ಯಾ, ಈಗ ಗರ್ಭಿಣಿ ಆಗೋತ್ಯಾ? ಅದೆಲ್ಲ ಸಾಧ್ಯ ಇಲ್ಲಪ್ಪ. ಅದೇ ಮತ್ತೆ ಆಗಲ್ಲ ನಾನು. ಗರ್ಭಿಣಿ ಆಗಂದ್ರೆ ನಿಜವಾಗ್ಲೂ ಆಗೋಂದೇನ ಪಟಕೊಂಡು ಜಿಂಬು ಕಟ್ಕೊಂಡ್ಬಿಡ. ಈಗ ಜಿಮ್ ಕಟ್ಟು ಅಂತ್ಯಾ, ಆಮೇಲೆ ಬೊಮ್ಮೆಲ್ ಮಲಕ್ಕೋ ಅಂತ್ಯಾ. ಅದೆಲ್ಲ ಬೇಡ. ಕಟ್ಟು ಹಾಕಿದ್ರೆ ಒಂದು ಚೀಲಕ್ಕೆ ಕಡಲೆಕಾಯಿ ತುಂಬ ಕಟ್ಟ. ಹಸುವಾದ ತಿನ್ಕೊಂಡು ಕೂತ್ಕೊತೀನಿ. ಅದಕ್ಕೂ ಮೊದ್ಲು ನೀನ್ ನಮ್ ಚಿಕ್ಕಪ್ಪನ ಮುಂದೆ ವಾಂತಿ ಮಾಡ್ಕೋಬೇಕು. ನನಗಂತೂ ಅಭ್ಯಾಸ ಇಲ್ಲ ಅಮ್ಮ. ವಾಂತಿ ಮಾಡ್ಕೊತಿದ್ದೆ ನೋಡು. ಬೆಳಗ್ಗೆ ಬೆಳಗ್ಗೆ ಅಷ್ಟೊಂದು ಉಪ್ಪಿಟ್ಟು ತಿನ್ಬೇಡ ಅಂತ ಬರ್ಕೊಡ್ತೀನಿ. ತಿಂದು ಬಿಡ್ತಾಳೆ. ಈಗ ನೋಡು ವಾಂತಿ ಮಾಡ್ಕೊತಾ ಇದ್ದಾಳೆ. ಅಪ್ಪನಿಗೆ ಪಕ್ಕದಲ್ಲಿರುವಾಗ ಅಪ್ಪಿಗೆ ಅಂದ್ರೆ ಮಕ್ಕಳು ತಂದಾಕ್ಬಿಡ್ತೀನಿ. ನಾನ್ ಚೆಕ್ ಮಾಡ್ತೀನಿ. ಮೊದಲ ಕೆಲಸ ಮಾಡು. ಕಮೆಂಟ್ರ್ ನಿಜವಾಗ್ಲು ಇದು ತಿಂದು ಅಜೀರ್ಣದಿಂದ ಆಗಿರೋ ವಾಂತಿ ಅಲ್ಲ, ಅಪರೂಪಕ್ಕೆ 3 ತಿಂಗಳಾಗಿದ್ದಾಳೆ. ಕಂಗ್ರಾಚುಲೇಷನ್ ಚಿಕ್ಕಪ್ಪ, ನೀವು ತಂದೆ ಆಗ್ತಾ ಇದ್ದೀರಾ. ಗರ್ಭಿಣಿ ಆಗಿರೋದು ನನ್ನ ಹೆಂಡ್ರ ಕಡೆ, ನೀನೇ ಖುಷಿ ಆಗ್ತೀಯಾ? ಕೋಟಿ ಅಲ್ಲ ಚಿಕ್ಕಪ್ಪ, ಹುಡುಗ ಪಾಪಚಿಗೆ ಕೋಟಿ ಅಂತ ಪ್ರೀತಿ ಬೇಕಾಗ್ತಾವಳ. ಹೊಟ್ಟೆಲಿರೋ ಪಿಂಡ ಗಟ್ಟಿಯಾಗೋದಕ್ಕೆ ದಂಡಿಯ ಕಷಾಯ ಮಾಡ್ಕೊಡ್ತೀನಿ ನೋಡಿ ಅಮ್ಮ. ನಿನ್ಗೆ ನಾವು ಕೈ ಹಿಡಿಬೇಡ. ಮನೆ ಯಜಮಾನ್ತಿಯವಳು ನೀನು ನಡ್ಕೊಂಡು ಹೋಗಿ ನಾವು ನಡ್ಕೊಂಡು ಹೋಗು. ನೀನು ಮೆಟ್ಲಿಗೆ ಹುಷಾರು. ತುಂಬಿಟ್ಬಿಡು ಮಾತ್ರ ಎತ್ತಕ್ಕೆ ಹೋಗಬೇಡ ನೀನು. ಪಾಂಡ್ರಂಗ, ಈ ನಾಟಿ ಔಷಧಿ ನಂಬಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತಿದ್ದೀರಾ? ಡಾಕ್ಟರ್ ಕರೆಸಿ ಚೆಕ್ ಮಾಡಿಸ್ಬಿಡು. ಹಾಗೆ ಇದೆಯಾ? ನಾನು ಪಲ್ಲವ್ನೇ ಇಲ್ಲ. ಕುಕ್ಕ ಗಿಕ್ಕ ಅಂದ್ರೆ ತಲೆ ಮೇಲೆ ಕುಕ್ಬಿಡ್ತೀನಿ. ಅದು ಗುಂಟೂರ್ ಗುಂಡ. ಏನ್ ಮಾಡ್ತಿದ್ರಿ ಈ ಮನೇಲಿ ನೀವೆಲ್ಲ? ನಾವೆಲ್ರೂ ಈ ಮನೆ ಕೆಲ್ಸದವ್ರು. ಮನೆಗಿಂತ ಕೆಲಸದವರೇ ಜಾಸ್ತಿ ಆಗೋದ್ರು. ನೀನ್ ಸಂಬಳ ಕೊಟ್ರೆ ನಿಮ್ ಮನೆಗೂ ಬಂದು ಕೆಲಸ ಮಾಡ್ತೀವಿ. ಪಾಂಡ್ರಂಗ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅನುಮಾನ ಬರ್ತಾ ಇದೆ ಕಣೆ. ಬೆಂಕಿ ಬಿತ್ತು ನಿಮ್ಮ ಅನುಮಾನಕ್ಕೆ. ನೀವು ಚೆಕ್ ಮಾಡಬೇಕಾಗಿರೋದು ನನ್ನ ಈ ಸುಬ್ಬಮಲೆ ನಾಗಮಣಿ ಅಲ್ಲ, ಅವ್ರನ್ನಲ್ಲ. ಇದನ್ನೇನಯ್ಯ ನಾನು ಚೆಕ್ ಮಾಡೋದು? ಚೆಕ್ ಮಾಡಬೇಕು, ನಿಮಗೆ ಡೆಲಿವರಿ ಆಗುತ್ತೆ ಅಂತ ಹೇಳಬೇಕು. ಎಲ್ಲ ಯಾವ ಡೆಲಿವರಿ ಆಗುತ್ತೆ?
ಏನ್ ಡಾಕ್ಟರ್ ಹೇಗೆ ಉಲ್ಟಾ ಹೊರಟ್ಬಿಟ್ರಿ? ಡೆಲಿವರಿ ಆಗುತ್ತೆ ಅಂತ ಇದೇ ಬಾಯಲ್ಲಿ ತಾನೇ ನೀವು ಹೇಳಿದ್ದು. ನಾನು ಇದೇ ಬಾಯಿನಲ್ಲಿ ಹೇಳ್ತಾ ಇದ್ದೀನಿ, ಖಂಡಿತ ಆಗುತ್ತೆ. ಇಲ್ಲ ಆಗದೆ ಹೋದ್ರು ಎಲ್ಲೋ ಆಗುತ್ತೆ. ಎಲ್ಲೋ ನನಗೆ ಬೇಕಾಗಿಲ್ಲ, ನನ್ನ ಸೊಸೆಗೆ ಡೆಲಿವರಿ ಆಗ್ಬೇಕು. ಆಗುತ್ತೆ, ಆದ್ರೆ ಪಾಂಡ್ರಂಗ ಮನಸ್ಸು ಮಾಡಬೇಕು. ಡೆಲಿವರಿ ಆದ್ಮೇಲೆ ನಿಮ್ ಡೆಲಿವರಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದಾರೆ. ಮನೆಯಲ್ಲೆಲ್ಲ ಹಬ್ಬದ ಅಡುಗೆ ಮಾಡ್ಬಿಡಿ. ಪಾಂಡ್ರಂಗ, ನಾನು ಕಾಶಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಬಂದಾಗಿಂದ ಇದನ್ನೇ ಹೇಳ್ತಿದ್ರಪ್ಪ. ಹೋಗ್ತಿದ್ದೆ ಕಣ, ನನ್ನ ಸೊಸೆ ಪ್ರೀತಿನ ನಾನು ಕಟ್ಟಾಕ್ಬಿಟ್ಟಿದೆ, ಹೋಗಕ್ಕೆ ಆಗ್ತಾ ಇಲ್ಲ. ಅಂದ್ರೆ ತಾವು ಇಲ್ಲೇ ಬಿಡ್ತೀರಾ? ಇಲ್ಲ, ಇವು ಶ್ರೀಮಂತ ಕಾರ್ಯ ನೋಡ್ಬಿಟ್ಟು ಹೋಗ್ತೀನಿ. ಆಲತಿಗೆ ಪಿಲೆ ನಾಲಿಯಲೆಲ್ಲೂ ನಿನ್ ಮೊಮ್ಮಗ ಎಲ್ಲಿ ಗರ್ಭಿಣಿ? ನೀವು ನಮ್ಮ ಮನೆಯಲ್ಲಿ ಯಾರು ಕರ್ಸಿದ್ರು? ಅಯ್ಯೋ, ನಿಮ್ ಚಿಕ್ಕಪ್ಪ ಕಣೆ, ಹೇಳಿಲ್ವ ನಿಮ್ಗೆ? ಅಯ್ಯೋ, ನಾನೇ ಕರ್ಸಿದ್ದೆ ಜಾತಕ ನೋಡ್ಸೋಣ ಅಂತ. ನಿಮ್ದೆ ಚಿಕ್ಕಪ್ಪ? ಅಂದಲ್ಲ, ನಿಂದು ನಿನ್ ಹೆಂಡತಿ ನಾಲ್ಕು ಮನೆ ಎಲ್ಲಿ ಹುಡುಗಿ? ಬೇಕರ್ಸಿ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಡಾಕ್ಟರ್ಗಳೇ, ನೀವು ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಬರೋದು ತಗೊಳ್ಳಿ. ಅಯ್ಯೋ, ಮೊದಲು ಶುಭ ಕಾರ್ಯ ಕಡೆ, ಆಮೇಲೆ ತಿಥಿ ಕಾರ್ಯ. ಲೇ ನಾಗಮಣಿ, ಬಾರೆ ಲೇ. ನೀನು ನಿಧಾನಕ್ಕೆ ಬಮ್ಮ. ಅಜ್ಜ ಮೇಲೆ ಡಿಸ್ಚೇಟ್ ಬಾ. ಬಾ. ಮೆಲ್ಲಗೆ ಬಾ. ಬಾ ತಾಯಿ, ಬಾ. ಅಲ್ಲಿ ಕೂತ್ಕೋ ಬಾ. ಅಲ್ಲಿ ಕೂತ್ಕೋ ಬಾ. ನೀನು ನಿಧಾನಕ್ಕೆ ಬಾ. ಎಲ್ಲ ಕೆಲಸದಲ್ಲೂ ಅರ್ಜೆಂಟ್ ಮಾಡ್ಕೊಂಡ್ಬಿಡ್ತೀಯ ನೀನು. ಕೂಟ. ಏನು ಅಂದ್ರೆ ಏನೇನ್ರ ಸಿಕ್ಕಾಪಟ್ಟೆ ಒದಿತಾ ಇದ್ದಾನೆ. ಯಾರು ಮನೆ ಕಾಯಕ್ ಬಂದಲ್ಲ ನನ್ನ ಮಗನ? ಅಲ್ಲ, ಹೊಟ್ಟೆಲಿರೋ ಈ ನನ್ ಮಗ. ಏನಾಯ್ತು? ಏನನ್ನ ಓದ್ದ? ಎಡಗಲ್ಲ ಓದ್ದ? ಎಡಗಲ್ಲ ಓದ್ತಾನೆ, ಮುಂದೆ ಬಲಗಲ್ಲ ಓದಿದ್ದಾನೆ, ಒದಿಸ್ಕೊಳ್ಳುತ್ತೆ ಬಿಡು. ನೋಡಿ ಶಾಸ್ತ್ರಿಗಳೇ, ಇವರಿಬ್ಬರು ಗ್ರಹಗತಿ ಹೇಗಿದೆ, ಹೆರಿಗೆ ಮುಂದೆ ಏನಾದ್ರೂ ತೊಂದರೆ ಆಗುತ್ತೆ ಹೇಗೆ? ನಾನು ಹೇಳಿದ್ಮೇಲೆ ಮುಗೀತು. ಒಂದೇ ಗಂಗಮ್ಮನಿಗೆ ಹೇಳಿದ್ದೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ, ಆದ್ರೆ ಡಾಕ್ಟ್ರು ನಿಮ್ಗೆ ಸಿಸೇರಿಯನ್ ಆಗೋದು ಒಂದು ಕೊನೆಗೆ ನಾರ್ಮಲ್ ಡೆಲಿವರಿನೇ ಆಯ್ತು. ನೀವು ಗೆದ್ರೆ ಹೌದು, ನಿಮ್ಮ ಹೆಸರು ಪಾಂಡ್ರಂಗಪ್ಪ. ನಾಲ್ಕು ಒಳ್ಳೆ ನೆಂಟು. ಮೂರನೇ ಮನೇಲಿ ಆರನೇ ಮನೇಲಿ ಹೇಳಿದ್ಯಲ್ಲ. ಶಾಸ್ತ್ರಿಗಳೇ, ಏನಾಯ್ತು? ಏನಿಲ್ಲ, ಈಕೆ ಹೆಸರಿನಲ್ಲಿ 7ನೇ ತಿಂಗಳಲ್ಲಿ ಒಂದು ಶಾಸ್ತ್ರ ಮಾಡ್ಬೇಕಾಗತ್ತೆ. ಅದನ್ನ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಡ್ತೀನಿ ಬಿಡಿ. ಇಲ್ಲ ಅಂದ್ರೆ ಹೆರಿಗೆ ಸುಸೂತ್ರವಾಗಿ ಆಗೋದಿಲ್ಲ. ಮುಗುದಲ್ಲೇ ಒಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ. ಕೊನೆವರೆಗೂ ಇವರು ಪ್ರೀತಿಯಿಂದ ಚೆನ್ನಾಗಿರ್ಬೇಕಲ್ವಾ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಶಾಸ್ತ್ರಿಗಳೇ, ಈ ಪಾಂಡ್ರಂಗ ಹೆಂಡತಿನ ಪ್ರೀತಿಯಿಂದ ನೋಡ್ತಾನೆ ಇಲ್ಲ. ಹೀಗಾದ್ರೆ ಸರಿಯಾಗಲ್ಲ, ನೀವು ಸ್ವಲ್ಪ ಬುದ್ಧಿ ಹೇಳಿ. ನಾನು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ವಿಶೇಷ ಪೂಜೆ ಮಾಡಿಸ್ಬಿಟ್ಟು 2 ದಿನ ಬಿಟ್ಟು ಬರ್ತೀನಿ. ಚಿಕ್ಕಪ್ಪ, ಈಗ ಎಲ್ಲ ಕಡೆ ಜಲ್ ಚಂಡಮಾರುತದ ಹಾವಳಿ ಶುರುವಾಗ್ಬಿಡಿದೆ. ನೀವು ಪಳ್ಳಂತ ಮೇಲ್ಕೊಂಡೋಗ್ಬಿಟ್ರ 2 ದಿನ ಏನೋ, ಒಂದು 4 ದಿನ ಬಿಟ್ಕೊಂಡೆ ಬನ್ನಿ. ಒಂದು ನಿಮಿಷ ಇರಿ. ಲೇ ಟಾಟ ಮಾಡೋ. ಯಾರಿಗೆ? ಹೊಟ್ಟೆಲಿರೋ ನಿನ್ನ ಮೊಮ್ಮಗನಿಗೆ. ಯಾರಿಗೆ ಟಾಟ ಮಾಡಿದ್ರೆ? ಅಯ್ಯೋ, ಇಬ್ಬರು ತಲೆಕೆಟ್ಟನ್ನು ಮಾಡ್ಕೊಂಡು ನೀವು. ಶಾಸ್ತ್ರಿ, ನಿಮ್ಗೇನಾದ್ರೂ ಬುದ್ಧಿ ಇದೆಯಂದ್ರೆ? ಅಲ್ಲ, ನಾನು ಫೋನಲ್ಲಿ ಅಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿ. ಒಂದು ಈ ಥರ ಮಾತಾಡಿದ್ರಲ್ಲ, ಸರಿನೇನ್ರಿ ಇದು? ನಿನಗೆ 7 ತಿಂಗಳ ಕಾಲ ಸಮಯ ಕೊಟ್ಟಿದ್ದೀನಲ್ವಾ, ಅಷ್ಟರಲ್ಲಿ ನಿಮ್ ಚಿಕ್ಕಪ್ಪ ಚಕ್ಕಂತ ಹೊರಡ್ತಾರೆ, ನಿಮ್ಗೆ ಡೆಲಿವರಿ ಖರ್ಚು ಬಿಡುತ್ತೆ. ಈಗ 7 ತಿಂಗಳ ಮೇಲೆ ಹೋಗ್ಲಿಲ್ಲ ಅಂದ್ರೆ ಅದು ಅವ್ರ ತಪ್ಪು, ನನ್ನ ತಪ್ಪಲ್ಲ. ಕೊಡು ನನ್ನ ದುಡ್ಡು. ಯಾಕೋ ಹೊಡೆಯೋದು? ಏನಾಯ್ತು ಈಗ? ಪುಡಿ ಆಗೋಯ್ತು. ಕೆಜಿ ಕೊಡ್ತೀನಿ, ಸ್ವಲ್ಪ ಸುಮ್ಮನೆ ಇರೋ. ಬೆಳ್ಳೆ ನಿನಗೆ 75, ಡಾಕ್ಟರ್ಗೆ 25, ಇವಂಗೊಂದು 25. ಚೆನ್ನಾಗಿ ನನಗೆ ಏನು ಉಳಿಯಿತು? ಈ ಹೆಸರು ತೀರ ಇದ್ದಿದ್ದೆ ಆಯ್ತು ಬಿಡು, ಹಾಕತ್ತೀನಿ. ಬರೋದು ಬಂದ್ರೆ 1-2 ದಿವಸ ಮುಂಚೆ ಬರಬಾರ್ದಾಗಿತ್ತ. ಯಾಕೆ, ಏನಾಯ್ತು? ನೀವು ಚಾಮುಂಡೇಶ್ವರಿ ದೇವಿ ದರ್ಶನಕ್ಕೆ ಹೋಗ್ಬಿಟ್ರ? ಅಯ್ಯೋ, ಇನ್ನು ಮುಂದೆ ನನಗೆ ಈ ಕಥೆ ಹೇಳಕ್ಕಾಗಲ್ಲ. ಹೇಳ್ಕೊಳ್ರಮ್ಮ. ಏನಾಯ್ತಮ್ಮ? ಏನೋ ಕೈ ತಪ್ಪೋಗಿದ್ದು ಸರಿಯಾಗಿ
ಯಾವ ಬಾಯಿಂದ ಹೇಳಿ ಚಿಕ್ಕಪ್ಪ? ಇದೇ ಬಾಯಿಂದ ಹೇಳಪ್ಪ. ಮಗಪ್ಪ ಆಗಬಾರ್ದಾಗೋಯ್ತು ಚಿಕ್ಕಪ್ಪ. ಏನಪ್ಪ ಅದು ಆಗಬಾರ್ದಾಗಿದ್ದು? ಚಿಕ್ಕಪ್ಪ ಸೊಸೆ ಚಿಕ್ಕಪ್ಪ, ನನ್ನ ಸೊಸೆ ನನ್ನ ಹೆಂಡತಿ ಚಿಕ್ಕಪ್ಪ, ನಿನ್ನ ಹೆಂಡತಿ ಆಗ್ಬಿಡಿ. 4ನೇ ತಿಂಗಳಲ್ಲಿ 4 ತಿಂಗಳಲ್ಲಿ ಮಗು ಆಗೋಯ್ತಾ? ಎಂಥ ಅನ್ಯಾಯ ಹೋಯ್ತಲ್ಲ. ತಾಯಿ ಜೀವಕ್ಕೇನು ಅಪ್ಪ ಇಲ್ಲ ತಾನೆ? ಮಗು ಹೋಗ್ಬಿಡ್ತಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ತಾಯಿ ಅಂತ ತಾಯಿ ನಿನ್ನಿಂದ ಮನೆ ಕರ್ಕೊಂಡು ಹೋಗೋ. ಹಾಗೆಲ್ಲ ಮಾಡ್ರಂಗ. ಮಗು ಕಳ್ಕೊಂಡ್ರು ನಿನಗೆ ಇಷ್ಟು ದುಃಖ ಆಗಿರುವಾಗ ಪಾಪ 4 ತಿಂಗಳು ಗರ್ಭ ಹೊತ್ತು ತಿರುಗಾಡಿತ್ತ ತಾಯಿ. ಅವ್ರಿಗೆ ಎಷ್ಟು ದುಃಖ ಆಗಿರ್ಬೇಡ. ಎಲ್ಲಿದ್ದಪ್ಪ ಅವರು? ಎಂತ ಅದ್ಭುತ ಸೊಸೆ ನಮ್ಮ ನೀನು. ಗರ್ಭಿಣಿ ಆಗಿದ್ದಾಗ ಮುಖದಲ್ಲಿ ಯಾವ ತೇಜಸ್ಸಿತ್ತು, ಮಗು ಕಳ್ಕೊಂಡ ಮೇಲೂ ಅದೇ ತೇಜಸ್ಸಿನೇ ಉಳಿಸ್ಕೊಂಡಿದ್ಯಾ. ದುಃಖನ ಹೊಟ್ಟೆಲಿ ಇಟ್ಕೋಬಾರ್ದು. ಹತ್ತು ಬಿಡು. ಬೇಡ ಚಿಕ್ಕಪ್ಪ, ಇವಳು ಒಂದು ಸಲ ಏನಾದ್ರೂ ಒಳಗೆ ಶುರು ಮಾಡ್ಬಿಟ್ರೆ ಆಮೇಲೆ ಚಂಡಿ ಕತೆ ಆಗ್ಬಿಡುತ್ತೆ. ನಿನ್ನೆ ರಾತ್ರಿ ಇಡೀ ಹೇಳ್ತಾ ಇದ್ಲು, ಕೊನೆಗೆ ಬೆಳಗಿನ ಜಾವ 4 ಗಂಟೆಲಿ ಹೊಡೆದು ಮಲಗಿಸಿದ್ದಾಯ್ತು. 2 ತೊಟ್ಟು ಕಣ್ಣೀರು ಹೊರಗೆ ಬಿದ್ರೆ ಮನಸ್ಸು ಹಗುರವಾಗುತ್ತೆ. ಹತ್ತು ಬಿಡಮ್ಮ ನೀನು. ನೀನು ಅಳ್ತಾ ಇದೆಯೋ ನಗ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ವೇ? ಅದು ಕಡ್ಲೆಕಾಯಿ ಖಾಲಿ ಆಗೋಯ್ತಲ್ಲ ಅಂತ ದುಃಖ ಒಂದ್ ಕಡೆ, ಹೊಟ್ಟೆ ಭಾರ ಇಳಿತಲ್ಲ ಅಂತ ಸಂತೋಷ ಒಂದ್ ಕಡೆ, ಎರಡು ಒಟ್ಟೊಟ್ಟಿಗೆ ಆಗ್ತಾ ಇದೆ. ಕಡ್ಲೆಕಾಯಿ ಅಂತ ಇದ್ದಾಳಲ್ಲ. ಚಿಕ್ಕಪ್ಪ ಏನು ಹೇಳಪ್ಪ? ತಪ್ಪಿ ಇವಳಿಗೆ ಏನಾದ್ರೂ ಒಂದು ಗಂಡು ಮಗು ಹುಟ್ಟುಬಿಟ್ಟಿದ್ರೆ ಆ ಚಿಲಿದಾರಿಗೆ ಕಡ್ಲೆಕಾಯಿ ಅಂತ ಹೆಸರಿಡಬೇಕು ಅಂದ್ಕೊಂಡ್ಬಿಟ್ಟಿದ್ಲು. ಚಿಕ್ಕಪ್ಪ ಎಷ್ಟು ಕಷ್ಟಪಟ್ಟು ಈ ಮಗುನ ಜೋಪಾನ ಮಾಡ್ಕೊಂಡಿದ್ದೆ. ಕಂಡ್ ದೇವ್ರಿಗೆಲ್ಲ ಹರಕೆ ಹೊತ್ತು ಉರುಳು ಸೇವೆ ಮಾಡಿದ್ದೆ. ತಲೆ ಸುತ್ತ ಬಂದ್ರು ಅರಳಿ ಕಟ್ಟೆ ಸುತ್ತಾ ಇದ್ದೆ. ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಹೋಯ್ತು ಮಾವ. ಬಾಯ್ ಮುಚ್ಚಮ್ಮ ನೀನು ಕೂಡ. ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಅಳಬಾರ್ದು ಕಣೆ. ನಾನು ನಿಮ್ಮ ಪಾಲಿಗೆ ಸತ್ತೋಗಿದ್ದೀರಾ? ಒಂದಾದ್ರೆ ಏನಂತೆ, ಇನ್ನೊಂದಾಗುತ್ತೆ ಬಿಡು. ಮತ್ತೆ ಕಳೆಕಾಯ ಚಿಕ್ಕಪ್ಪ, ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಭಾವನಾತ್ಮಕ ಕಡಲಲ್ಲಿ ಮುಳುಗ್ಬಿಟ್ಟಿದ್ದಾಳೆ ಪಾಪ. ಹಾಗಾಗಿ ಅವಳ ಪಾಡಿಗೆ ಅವ್ಳು ಬಿಟ್ಬೇಡ. ನಿಮ್ಮ ಪಾಡಿ ನೀವು ಕಾಶಿ ಕೊಟ್ಬಿಡಿ. ಸರಿಪ್ಪ, ನಾನು ಕಾಶಿಗೆ ಹೋಗೋಕೆ ಮುಂಚೆ ಇದನ್ನ ನಿನಗೆ ಕೊಡಬೇಕು ಅಂದ್ಕೊಂಡಿದ್ದೆ. ತಗೋ ಇದನ್ನ. ದುಡ್ಡು ಒಡನೆ ಸಿಕ್ಬಿಡ್ತಲ್ಲ, ಸಿಗ್ಬಿಚ್ಚಲೇನೋ ಜಾಡ್ಸೋದಿಲ್ಲ. ನೋಡು, ಒಂದು ಕಂಡೀಷನ್. ನಾನು ಕಾಶಿಗೆ ಹೋಗಿ ಹುಟ್ಟಿದ ಮೇಲೆ ಫೋನ್ ಮಾಡ್ತೀನಿ, ಆಮೇಲೆ ಇದನ್ನು ಬಿಟ್ಬೇಕು. ಏನಾದರೂ ಮಾಡ್ತಾ ಇದ್ರೆ ನಿಮ್ಮನ್ನ ಕೊಂದು ತಿನ್ನಂಗೆ. ನಾನು ಹೋಗಿ ಬರ್ತೀನಿ. ಕಾಶಿಗೆ ಹೋಗೋ ಯಾರು ಹೋಗಿ ಬರ್ತೀನಿ ಅಂತ ಹೋಗ್ತೀನಿ ಅಂತ ಚಿಕ್ಕಪ್ಪ. ಆಯ್ತಪ್ಪ, ಹೋಗ್ತೀನಿ. ಚಿಕ್ಕಪ್ಪ ಮತ್ತೆ ಚಿಕ್ಕಪ್ಪ ಆಗ್ಬೇಡ ನೀನು. ಆಯ್ತು, ಇನ್ನೊಂದು ಚಿಕ್ಕಪ್ಪ ಅದಕ್ಕಿಲ್ಲ ಚಿಕ್ಕಪ್ಪ. ಮೊದಲು ನಂದು ಚಳಿ ಮಾಡಪ್ಪ ನೀನು. ಲೀಡ್ರಲ್ಲಿ ಮಾಡಿ ಸುಸ್ತಾಗ್ಬಿಡಿ ನೀನು. ಬೆಳೆದು ಕೊಟ್ಬಿಡೋಣ. ತುಂಬ ಚೆನ್ನಾಗಿ ಮಾಡಕಂಡಿದ್ರೆ ಬೆಳೆ 1 2 3 4 5 ಅಮ್ಮ 6 ಬೆಳೆ. ನೀನೇ ಮಧ್ಯಸ್ಥ ಕಣ. 6 ಭಾಗ ಮಾಡ್ತೀನಿ. ಸಮನಾಗಿ ಹಂಚ್ಬಿಟ್ಟು ಪುಣ್ಯ ಕಟ್ಕೊಳ್ಳೋ. ಆಯ್ತಪ್ಪ. ನಮ್ಮ ಚಿಕ್ಕಪ್ಪ ಆಸ್ತಿ ಕೊಡ್ತೀನಿ, ಒಡವೆ ಕೊಡ್ತೀನಿ ಅಂತ ಹೇಳಿ ಕಲ್ಲು ಕೊಟ್ಬಿಟ್ಟು ಮೋಸ ಮಾಡ್ಬಿಟ್ಟಲ್ಲ. ಅದೇ ಮೋಸ ಮಾಡ್ಲಿಲ್ವಾ? ಅವತ್ತೇ ನನಗೆ ಅನುಮಾನ ಬಂದಿತ್ತು, ಇವ್ರು ಹೆಂಗಸಲ್ಲ ಗಂಡಸು ಅಂತ. ಅದಕ್ಕೆ ನಾನು ಹೀಗೆ ಮಾಡಿದ್ದು. ನಿಮ್ಮ ಆಸ್ತಿ ಒಡವೆನೆಲ್ಲ ಏನ್ ಮಾಡಿದ್ರಿ? ಅನಾಥಾಶ್ರಮಿಗೆ ಯಾವತ್ತೋ ಬರೆದ್ಬಿಟ್ಟೆ. ಏನಾಯ್ತಮ್ಮ ಇವ್ರಿಗೆ? ಅಣ್ಣ